ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಜಸ್ಟ್ 10 ಮಿನಿಟ್ಸಲ್ಲಿ ಶಾಪ್ ಸ್ಟೈಲ್ ಕೊಕೊನೆಟ್ ಬರ್ಫಿ ರೋಲ್ಸ್ ರೆಡಿ ಹೇಗೆ ಮಾಡೋದಂತ ನೋಡೋಣ. ಓವನ್ ಬೇಕಿಲ್ಲ, ಬೇಕ್ ಮಾಡೋದು ಅಗತ್ಯ ಇಲ್ಲ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ರೆಸಿಪಿ ತಯಾರು ಮಾಡ್ಬೋದು. ರಿಸಲ್ಟ್ ಮಾತ್ರ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಬ್ಯೂಟಿಫುಲ್ ರೋಲ್ಸ್ ಜಸ್ಟ್ ನಾವು 10 ಮಿನಿಟ್ಸಲ್ಲಿ ಮಾಡ್ಬೋದು ಅಂದರೆ ನಂಬ್ತೀರಾ? ಡೆಫಿನೆಟ್ಲಿ ಎಸ್. ಈ ವಿಡಿಯೋಲಿ ನಾನು ಈ ರೆಸಿಪಿನ 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟಿಗೆ ಒಂದು ಬೌಲ್ ಇಟ್ಕೋಬೇಕು. ಇದಕ್ಕೆ ನಾನು 1 ಕಪ್ಪಷ್ಟು ಪೌಡರ್ ಶುಗರ್ ಹಾಕ್ತಾ ಇದ್ದೀನಿ. ಜೊತೆಗೆ 1.5 ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನೆಟ್ ಹಾಕ್ತಾ ಇದ್ದೀನಿ. ಜೊತೆಗೆ ಮಿಲ್ಕ್ ಪೌಡರ್ ಕೂಡ 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಈಗ ಇಂಗ್ರೀಡಿಯೆಂಟ್ಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ತುಂಬ ಸಿಂಪಲ್ ಅಂತ. ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಈಗ ಈ ಮೂರನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು 1 ನಿಮಿಷಗಳ ಕಾಲ. ಇಲ್ಲಿ ನಾನು ಡೆಸಿಕೇಟೆಡ್ ಕೊಕೊನೆಟ್ ಹಾಗೆ ಮಾರ್ಕೆಟಲ್ಲಿ ಹೇಗೆ ಸಿಗುತ್ತೆ ಆ ಥರದ್ದೇ ಹಾಕ್ತಾ ಇದ್ದೀನಿ. ಬಟ್ ನಿಮಗೆ ಬಾಯಿಗೆ ಕೊಕೊನೆಟ್ ಎಲ್ಲ ಸಿಗೋದು ಬೇಡ ಅಂದರೆ ನೀವು 1-2 ಸತಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಯೂಸ್ ಮಾಡ್ಬೋದು. ಯೂಶಲಿ ನಾವು ಮಾಡ್ತಿರೋದೇ ಕೊಕೊನೆಟ್ ಬರ್ಫಿ ರೋಲ್ಸ್ ಆಗಿರೋದ್ರಿಂದ ಸ್ವಲ್ಪ ಬಾಯಿಗೆ ಕೊಬ್ಬರಿಗೆಲ್ಲ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಹಾಗೆ ಯೂಸ್ ಮಾಡ್ತಿದ್ದೀನಿ. ಈಗ ನಾವು ತೊಗೊಂಡಿರೋ ಅಂಥ 3 ಇಂಗ್ರೀಡಿಯೆಂಟು, ಮಿಲ್ಕ್ ಪೌಡರ್, ಶುಗರ್ ಪೌಡರ್ ಹಾಗೆ ಡೆಸಿಕೇಟೆಡ್ ಕೊಕೊನೆಟ್ ನೀಟಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಇದನ್ನು ಪೂರಿ ಹಿಟ್ಟು ಅದಕ್ಕೆ ತೊಗೊಂಡು ಬರಬೇಕು. ಸ್ವಲ್ಪ ತುಂಬ ಸಾಫ್ಟಾಗಿದ್ದರೆ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ಒಂಚೂರು ಗಂಟಾಗ್ದಂಗೆ, ಕ್ರ್ಯಾಕ್ಸ್ ಬಿಡ್ದಂಗೆ ನಾವು ಡೋನ ರೆಡಿ ಮಾಡ್ಕೊಬೇಕು. ತುಂಬ ಪ್ರೆಸ್ ಮಾಡಿ ನೀಟ್ ಮಾಡೋ ಅವಶ್ಯಕತೆ ಇಲ್ಲ. ಡೋ ಸ್ವಲ್ಪ ಸಾಫ್ಟಾಗಾದರೆ ಸಾಕು. ನೋಡಿ, ಈಗ ನಮ್ಮ ಡೋ ರೆಡಿ ಆಗಿದೆ. ಇದನ್ನು ನಾನು 2 ಪಾರ್ಟಾಗಿ ಮಾಡ್ತಾ ಇದ್ದೀನಿ. ಒಂದು ಪಾರ್ಟು 60%, ಇನ್ನೊಂದು 40% ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ 40% ಏನು ಡೋ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಕಲರ್ ಹಾಕ್ತಾ ಇದ್ದೀನಿ. ನಿಮಗಿಷ್ಟ ಆದರೆ ಬೇರೆ ಕಲರ್ ಕೂಡ ಹಾಕ್ಕೋಬೋದು. ಆ್ಯಂಡ್ ಈಗ ನಾವು ಹಾಕಿರೋವಂಥ ಫುಡ್ ಕಲರ್ನ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಸೊ ದಟ್ ಈ ಏನು 40% ಅಷ್ಟು ಹಿಟ್ಟು ನಾವು ತೆಗ್ದಿದ್ದೀವಿ ಅದು ಪೂರ್ತಿ ಪಿಂಕ್ ಕಲರ್ ಆಗಿ ಟರ್ನ್ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಾಫ್ಟಾಗಿ ರೆಡಿ ಆಗಿದೆ. ಇದನ್ನು ರೆಸ್ಟ್ ಮಾಡೋಕ್ಕೆ 1 ನಿಮಿಷ ಬಿಟ್ಟರೆ ಸಾಕು. ಈಗ ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ನೀಟಾಗಿ ತುಪ್ಪ ಗ್ರೀಸ್ ಮಾಡ್ಕೊಳ್ಬೇಕು. ನಾವೇನು ಫಸ್ಟಲ್ಲಿ 60% ಡೋ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ, ಆ ವೈಟ್ ಕಲರ್ ಇದೆಯಲ್ಲ ಅದು ಇಲ್ಲಿ ಬೇಸ್ ಆಗಿ ನಾವು ತೊಗೋಬೇಕಾಗುತ್ತೆ. ಹಾಗಾಗಿ ನೀಟಾಗಿ ರೋಲ್ ಮಾಡಿಕೊಂಡು ಒಂದು ಚೂರು ಕ್ರ್ಯಾಕ್ಸ್ ಇಲ್ದಂಗೆ ನಾವು ಇದನ್ನು ಒತ್ಕೋಬೇಕಾಗುತ್ತೆ. ಸೊ ಯೂಶಲಿ ಫಸ್ಟು ಕೈಯಲ್ಲೇ ನಾವು ಈ ಥರ ಲೆವೆಲ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು. ಆಮೇಲೆ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋಣ. ಈಗ ನಿಮಗೆ ಸ್ವೀಟು ನೀವು ಡಿಸೈಡ್ ಮಾಡಿ, ತುಂಬ ಲೇಯರ್ ದಪ್ಪ ಬೇಕಾ ಇಲ್ಲ ಸಣ್ಣ ಬೇಕಾ ಅಂತ ನೋಡಿಕೊಂಡು ನಾವು ಲಟ್ಟಿಸ್ಕೋಬೇಕಾಗತ್ತೆ. ಈಗ ಯೂಶಲಿ ನಾನು ಡೆಸಿಕೇಟೆಡ್ ಕೊಕೊನೆಟ್ಟು ಸ್ವಲ್ಪ ರಫ್ ಆಗಿ ತೊಗೊಂಡಿರೋದ್ರಿಂದ ಎಡ್ಜಸ್ಸು ಈ ಥರ ಅನ್ನೀವನ್ ಆಗಿ ಬರುತ್ತೆ. ಆವಾಗ ಲೈಟಾಗಿ ನಾವು ಫಿಂಗರ್ಸಲ್ಲಿ ಪ್ರೆಸ್ ಮಾಡಿ ಈವನ್ ಆಗಿ ಮಾಡ್ಕೋಬೋದು. ಈಗ ನಮ್ಮ ಬೇಸ್ ಲೇಯರ್ ಏನಿದೆ ಅದು ರೆಡಿ ಆಗಿದೆ. ನಾನು ಲಟ್ಟಣಿಗೆಯಲ್ಲಿ ಈವನ್ ಆಗಿ ಒತ್ತಿಟ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಪ್ರೆಸ್ ಮಾಡಿ ಈಗ ಸೈಡ್ಗೆ ಇಟ್ಬಿಡ್ತೀನಿ. ಈಗ ಇನ್ನೊಂದು ಲೇಯರ್ ನಾವು ರೆಡಿ ಮಾಡ್ಕೋಬೇಕು. ನಾವು ಏನು ಫುಡ್ ಕಲರ್ ಹಾಕಿದ್ವಲ್ಲ ಪಿಂಕ್ ಕಲರ್, ಈಗ ಆ ಡೋ ಅಂದರೆ ಆ ಸೆಕೆಂಡ್ ಪೋರ್ಷನ್ನ ನಾನು ಮತ್ತೆ ಬಟರ್ ಪೇಪರ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಈಗೇನು ನಾವು ಫಸ್ಟು ತುಪ್ಪದಲ್ಲಿ ಬಟರ್ ಪೇಪರ್ನ ಗ್ರೀಸ್ ಮಾಡ್ಕೋಬೇಕು. ಇದು ಮಾಡೋದ್ರಿಂದ ನಾವು ಏನು ಹಿಟ್ಟನ್ನು ಒತ್ತುತ್ತೀವಿ ಆವಾಗ ಪೇಪರ್ಗೆ ಅಂಟ್ಕೊಳಲ್ಲ. ಈಗ ನಾವು ಪಿಂಕ್ ಕಲರ್ ಏನು ಡೋ ರೆಡಿ ಮಾಡಿದ್ವಿ ಅದನ್ನು ನೀಟಾಗಿ ಈ ಥರ ರೋಲ್ ಮಾಡಿಬಿಟ್ಟು ಚೆನ್ನಾಗಿ ಈಗ ಹೊತ್ತಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಕೈಯಲ್ಲೇ ಫಸ್ಟ್ ನಾವು ಎಷ್ಟು ಆಗುತ್ತೋ ಅಷ್ಟು ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಈಗ ನೋಡಿ, ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಸ್ಲಿಪರಿ ಅನಿಸುತ್ತೆ. ಸೊ ಒಂದು ಕೈ ಸಪೋರ್ಟ್ ತೊಗೊಂಡು ಈ ಥರ ನೀಟಾಗಿ ಒತ್ಕೊಳ್ಳಿ. ಆ್ಯಕ್ಚುಲಿ ಅಕ್ಷು ಇನ್ನೂ ಬಂದಿರಲಿಲ್ಲ, ಅವಳು ಸ್ವಲ್ಪ ಬ್ಯುಸಿ ಇದ್ಲು, ಕರೆದಿದ್ದೆ. ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತ ನಾನೇ ಸ್ವಲ್ಪ ಕಷ್ಟಪಟ್ಟು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ. ಬಿಕಾಸ್ ತುಪ್ಪ ಹಾಕಿರೋದ್ರಿಂದ ಬಟರ್ ಪೇಪರ್ ಡೆಫಿನೆಟ್ಲಿ ಜಾರುತ್ತೆ. ನೋಡಿ, ನಾನು ಸ್ಟಾರ್ಟಿಂಗೇ ಹೇಳಿದೆ, ಕೊಬ್ಬರಿ ಸ್ವಲ್ಪ ರಫ್ ಆಗಿ ಹಾಕಿರೋದ್ರಿಂದ ಎಡ್ಜಸ್ಗಳು ಸ್ವಲ್ಪ ಅನ್ನೀವನ್ ಆಗಿದೆ. ಹಾಗಾಗಿ ಫಿಂಗರಲ್ಲೇ ನಾವು ಪ್ರೆಸ್ ಮಾಡಿ ಈವನ್ ಸರ್ಫೇಸ್ ಮಾಡ್ಕೋಬೋದು. ಈಗ ಫಸ್ಟ್ ಲೇಯರ್ ನಾವು ಏನು ಮಾಡಿಟ್ಕೊಂಡಿದ್ವಿ ವೈಟ್ ಕಲರ್ ಡೋ, ಅದರದ್ದು ಸ್ಪ್ರೆಡ್ ಆಗಿರೋವಂಥ ಶೀಟ್ ಫಸ್ಟ್ ಹಾಕೋಬೇಕು. ಅದ್ರ ಮೇಲೆ ನಾವು ಪಿಂಕ್ ಏನು ಪ್ರೆಸ್ ಮಾಡ್ಕೊಂಡಿದ್ವಿ ಅದನ್ನು ನಾವು ಹಾಕ್ಕೋಬೇಕು.
ಕೈಯಲ್ಲೆಲ್ಲ ಹಾಗೆ ಡೈರೆಕ್ಟ್ ಹಾಕೊಳ್ಳೋಣ ಅಂತ ನೋಡಿದೆ, ಬಟ್ ಕಿತ್ತೋಗ್ಬಿಡುತ್ತೆ ಅಂತ ಭಯ. ಅದಕ್ಕೆ ನೋಡಿ ಬಟರ್ ಪೇಪರಲ್ಲಿ ಹಾಕಿ ಜೆಂಟಲ್ ಆಗಿ ಪ್ರೆಸ್ ಮಾಡಿ ನೀಟಾಗಿ ತಕ್ಕೋಬೇಕು. ಸ್ವಲ್ಪ ಆಚೆ ಈಚೆ ವೈಟು ಕಾಣಿಸ್ತಾ ಇದೆ, ಇಟ್ಸ್ ಓಕೆ, ಪರವಾಗಿಲ್ಲ. ಬಿಕಾಸ್ ವೈಟು ಔಟರ್ ಕವರಿಂಗ್ ಆಗೋದ್ರಿಂದ ಏನು ಅಂತ ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ ನೀಟಾಗಿ ಈ ಥರ ಬಟರ್ ಪೇಪರ್ನ ಒಂದು ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ನಾವು ಏನು ಸ್ವೀಟ್ ರೆಡಿ ಮಾಡ್ಕೊಂಡಿದ್ದೀವಿ ಆ ಡೋನ ನೀಟಾಗಿ ಈವನ್ ಆಗಿ ನಿಧಾನಕ್ಕೆ ಎಳ್ಕೊಂಡು ರೋಲ್ ಮಾಡ್ಕೊಂಡು ಬರಬೇಕು. ನೋಡ್ಕೊಳ್ಳಿ, ಆ್ಯಕ್ಚುಲಿ ತುಂಬ ಈಸಿ ಮೆಥಡ್ ಇದು, ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಷ್ಟೆ. ಇಲ್ಲ ಅಂದರೆ ಸ್ವೀಟ್ ಮೇಲೆಲ್ಲ ಕ್ರ್ಯಾಕ್ ಬಂದು ಕುತ್ಕೊಂಡ್ಬಿಡುತ್ತೆ, ಆವಾಗ ತಿನ್ನೋಕೆ ಇಷ್ಟ ಆಗಲ್ಲ. ಈಗ ನೋಡಿ ಒಂದು ರೋಲ್ ನಾನು ಮಾಡ್ಕೊಂಡಿದ್ದೀನಿ ಅಲ್ವಾ, ಅವಾಗ ಈ ಥರ ಎರಡೂ ಕೈಯಲ್ಲಿ ನಾನು ನೀಟಾಗಿ ಈ ಥರ ಪುಷ್ ಮಾಡ್ತಾ ಇದ್ದೀನಿ. ಸೊ ದಟ್ ಈ ಥರ ಮಾಡೋದ್ರಿಂದ ಎಲ್ಲಿ ಅನ್ಇವನ್ ಸೈಜಲ್ಲಿ ಅಥವಾ ಶೇಪಲ್ಲಿ ಇರುತ್ತೆ ಸ್ವೀಟು, ಅದು ನೀಟಾಗಿ ಒಂದೇ ಲೆವೆಲಲ್ಲಿ ಒಂದೇ ಲೆಂತ್ಗೆ ಅಡ್ಜಸ್ಟ್ ಆಗುತ್ತೆ. ಈಗ ನಾನು ಏನು ಬಟರ್ ಪೇಪರ್ ಯೂಸ್ ಮಾಡಿದ್ದೆ ಅದನ್ನು ನೀಟಾಗಿ ಈ ಥರ ವ್ರ್ಯಾಪ್ ಮಾಡಿ ಈ ಸ್ವೀಟ್ನ ನಾನು ಒಂದು 5ರಿಂದ 10 ನಿಮಿಷ ಫ್ರೀಝರಲ್ಲಿ ಇಡ್ತೀನಿ, ಯಾಕಂದರೆ ಸ್ವಲ್ಪ ಸೆಟ್ ಆಗಬೇಕಲ್ವ, ಹಾಗಾಗಿ. ಸೊ ನೋಡಿ, ಇಷ್ಟೇ ಫ್ರೆಂಡ್ಸ್, ಕೊಕೊನೆಟ್ ಬರ್ಫಿ ರೋಲ್ ರೆಡಿ ಆಗಿದೆ. ಸೊ ಸ್ವಲ್ಪ ಫ್ರೀಸ್ ಮಾಡಿದ್ಮೇಲೆ ನಾವು ಬೇಕಿರುವಂಥ ಸೈಜ್ಗೆ ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ನೋಡ್ಬೋದು ನೀವು, ಫಸ್ಟ್ ಸ್ಲೈಸ್ ನಾನು ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ನೋಡಿ, ವೈಟ್ಗೆ ಪಿಂಕ್ಗೆ ಕಾಂಬಿನೇಷನ್ ಸಕ್ಕದಾಗಿ ಕಾಣ್ತಾ ಇದೆ. ಆ್ಯಂಡ್ ವಾವ್, ಈ ಟೈಮಲ್ಲಿ ಅಕ್ಷು ಬಂದ್ಲು ನೋಡಿ, ಅವಳೇ ಸ್ಲೈಸ್ ಮಾಡಿ ತೋರಿಸ್ತಿದ್ದಾಳೆ ಲೇಯರ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಆ್ಯಕ್ಚುಲಿ ನಾವು ಒಳಗಡೆ ಇರೋ ಕಲರ್ ಬೇರೆ ಕಲರ್ ಫುಡ್ ಕಲರ್ ಯೂಸ್ ಮಾಡ್ಬೋದು. ಸೊ ನಾನು ಪಿಂಕ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಲಿಕ್ವಿಡೇ ಯೂಸ್ ಮಾಡಬೇಕು ಅಂತ ಇಲ್ಲ, ನೀವು ಫುಡ್ ಕಲರ್ ಪೌಡರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೇ 10 ನಿಮಿಷ, ಹಾರ್ಡ್ಲಿ 15 ನಿಮಿಷ ಅಂದ್ಕೊಳ್ಳಿ, ಅಷ್ಟರಲ್ಲಿ ಒಂದು ಒಳ್ಳೆ ಸ್ವೀಟ್ ಇನ್ಸ್ಟೆಂಟಾಗಿ ರೆಡಿ ಮಾಡ್ಬೋದು. ಸೊ ಈ ಥರ ಸ್ವೀಟ್ಸ್ ಯಾರನ್ನ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ಗಳು ಬಂದರೆ ಬೇಗ ಏನಪ್ಪ ಮಾಡೋದು ಸ್ವೀಟು ಅಂತ ಅಂದ್ಕೊಂಡಾಗ ಈ ರೆಸಿಪಿ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಫೆಸ್ಟಿವಲ್ಗೆ ಅಥವಾ ಗೆಸ್ಟ್ಗಳಿಗೆ ಪರ್ಫೆಕ್ಟ್ ರೆಸಿಪಿ ಇದು. ಮಕ್ಕಳಿಂದ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಬಿಕಾಸ್ ನಾನು ಈ ರೆಸಿಪಿ ನಮ್ಮ ಮಮ್ಮಿಗೆ, ನಮ್ಮ ಆಂಟಿಗೆಲ್ಲ ಕೊಟ್ಟೆ, ಅವ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನಾನು ಸ್ಕೂಲಲ್ಲಿ ಕೂಡ ನನ್ನ ಕೊಲೀಗ್ಸಿಗೆ ಕೊಟ್ಟಿದ್ದೆ. ಎಲ್ಲರಿಗೂ ಏನು ಖುಷಿ ಅಂದರೆ ಇನ್ಸ್ಟೆಂಟಾಗಿ ಬರೀ 10 ನಿಮಿಷ 15 ನಿಮಿಷದಲ್ಲಿ ರೆಡಿ ಮಾಡ್ಬೋದಾ ಈ ಸ್ವೀಟು ಅನ್ನೋದೇ ಖುಷಿ ಅವ್ರಿಗೆ. ಆ್ಯಂಡ್ ಟೇಸ್ಟ್ ಕೂಡ ಸೂಪರ್ ಡೂಪರ್ ಆಗಿ ಬಂದಿತ್ತು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಕೊಕೊನೆಟ್ ಬರ್ಫಿ ರೋಲ್ಸ್ ಎಷ್ಟು ಬೇಗ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.